ನಮ್ಮೂರಿನ ಹುಡುಗ ಸಂದೇಶ್ ರಾಣಾ ಅವರ ನಾಯಕತ್ವದಲ್ಲಿ ಇಲ್ಲೊಂದು ರಾಣಾ ಟೆನ್ನಿಸ್ ಪಂದ್ಯಾವಳಿ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ನೀವಿಲ್ಲಿ ಕಾಣ್ತಾ ಇದ್ದೀರಾ ವೇದಿಕೆಯ ಮುಂದೆ ರಾಣಾರ ಜೊತೆಗೆ ನಮ್ಮ ಗೆಳೆಯರಾದಂಥ ಸತ್ಯನಾರಾಯಣ ಅವರು, ಅವ್ರದ್ದು ವಾಗ್ದೇವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಇದೆ. ಆಮೇಲೆ ನವೀನ್ ಆರ್ಟ್ಸ್ ಅನ್ನೋರು ನಮ್ಮ ಗೆಳೆಯರು ಇದ್ದಾರೆ. ಇನ್ನು ಹಲವು ಗೆಳೆಯರು ಕೂಡ ಇಲ್ಲಿ ಇದ್ದೀರಿ. ಈಗಾಗಲೇ ಪಂದ್ಯವನ್ನು ನಾನು ವೀಕ್ಷಿಸಿದೆ. ಹುಲಿಮನೆ ವರ್ಸಸ್ ಪಡವಗೋಡು ಪಂದ್ಯವನ್ನು ವೀಕ್ಷಿಸಿದೆ. ನಾವು ಈಗಾಗಲೇ T20ಯನ್ನು ಟಿ ವಿನಲ್ಲಿ ನೋಡ್ತೀವಿ. ಭಾರತ, ಪಾಕಿಸ್ತಾನ, ಶ್ರೀಲಂಕಾ ಹೀಗೆ ಯಾವ್ಯಾವ ಥರ ಸಿಕ್ಸ್ಗಳನ್ನು ಹೊಡಿತಾರೆ, ಹೇಗೆ ಇದೇನಪ್ಪ ಇದು ಇಂಥ ಕಥೆ ಅಂದ್ಕೊತೀವಿ. ಆದರೆ ಸ್ಥಳೀಯವಾಗಿಯೇ ಗಮನಿಸಿದರೆ ಅಂತಹ ಒಂದು ಪ್ರತಿಭಾವಂತರು ನಾವು ಕಾಣಬಹುದು. ಅಂತಹ ಒಂದು ಪ್ರತಿಭಾವಂತರನ್ನು ಒಂದು ತಂಡವನ್ನು ಆಹ್ವಾನ ಮಾಡಿ ಮೈದಾನಕ್ಕೆ ಇಳಿಸಿ ಅಂಕಣದಲ್ಲಿ ಆಟ ಆಡಿಸಿ ಸಾಗರ ಜನತೆಗೆ ತೋರಿಸುವಂಥ ವಿಶೇಷವಾದಂಥ ಪ್ರಯತ್ನವನ್ನು ರಾಣಾ ಮಾರಿಕಾಂಬಾ ಜಾತ್ರಾ ಪ್ರಯುಕ್ತ ರಾಣಾ ಟ್ರೋಫಿ ಅವರು ಮಾಡ್ತಾಯಿದ್ದಾರೆ. ನಿಜ ಖುಷಿ. ನಾನು ಗಮನಿಸಿದ ಹಾಗೆ ಇಲ್ಲಿ ಪಡವಗೋಡು ವರ್ಸಸ್ ಹುಲಿಮನೆಯ ಏನು ಪಂದ್ಯ ನಡೀತು, ಆ ಪಂದ್ಯದಲ್ಲಿ ಬೌಲರ್ಗಳು ಕೆಲವು ಕೊನೆಯ ಓವರಲ್ಲೂ ಕೂಡ ಮೇಡಿನ್ ಓವರನ್ನು ಮಾಡುವಂಥ ಒಂದು ಅಪರೂಪದ ಚಾತುರತೆ ಇರುವಂತಹ ಆಟಗಾರರನ್ನು ಕಂಡೆ. ಲೆಗ್ ಕಟರ್, ಹಾಫ್ ಕಟರ್ ಹೀಗೆ, ಮತ್ತು ಹೇಗೆ ಯಾವ ರೀತಿಯಲ್ಲಿ ಫೀಲ್ಡಿಂಗ್ ಸೆಟಪ್ ಮಾಡಬೇಕು ಅನ್ನೋದು. ನಿಮ್ಮ ಗುಂಪಲ್ಲಿ ಇಲ್ಲೊಬ್ಬರು ಮೊದಲ ಓವರ್ ಮಾಡೋದು ಅವ್ರ ಹೆಸರೇನು? ಎಲ್ಲಿದೆ ನವೀನ್? ನಿಮ್ಮ ಬೌಲಿಂಗಿನ ಶೈಲಿಯ ಗುಟ್ಟೇನು? ಯಾವ್ಯಾವ ಕಟರ್ ಹೊಡಿತೀರಾ? ಲೆಗ್ ಕಟರ್, ಹಾಫ್ ಕಟರ್ ಹೊಡಿತೀರಾ? ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ ಅದಕ್ಕೆ? ಒಂದು ವರ್ಷ. ಪ್ರಕಾಶ್ ಅಂತ ಯಾರೋ ಒಬ್ಬರು ಬೌಲಿಂಗ್ ಮಾಡಿದ್ರಲ್ಲ ಅಲ್ಲಿ ಪೆವಿಲಿನಲ್ಲಿ, ನೀವು ತುಂಬ ಪುಟ್ಟಾಸ್ ಹಾಕ್ತೀರಿ ಅಂತ ಹೇಳ್ತಿದ್ರು. ಆದರೆ ಅದ್ಭುತವಾದಂಥ ಬೌಲಿಂಗನ್ನು ಮಾಡಿದ್ರಿ. ಏನು ಅದ್ರ ಗುಟ್ಟು? ಪ್ರಾಕ್ಟೀಸ್. ಒಳ್ಳೆಯದಾಗಲಿ, ನಿಮ್ಮ ತಂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದೆ. ಈ ಒಂದು ಟ್ರೋಫಿಯನ್ನು ಗೆಲ್ಲಿ ಅಂತ ನಾವು ಹಾರೈಸ್ತೇವೆ. ಮತ್ತು ದಯಮಾಡಿ ಸಾಗರದ ಪ್ರೇಕ್ಷಕರಿಗೆ ಐ ಸ್ಪೋರ್ಟ್ಸ್ ಮೂಲಕ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ಐ ಸ್ಪೋರ್ಟ್ಸಿನ ಗೆಳೆಯರು. ಹೇಳಿ ಐ ಸ್ಪೋರ್ಟ್ಸಿನ ಗೆಳೆಯರೇ, ನಮಸ್ತೆ. ಬೆಂಗಳೂರವರಾ? ನಿಮ್ಮ ಹೆಸರೇನು? ಅಬ್ಬು. ನಿಮ್ಮ ಹೆಸರು? ಕಾರ್ತಿಕ್. ಓಕೆ, ನಾನು ಕೆಲವು ತುಣುಕುಗಳನ್ನು ತೋರಿಸ್ತೇನೆ. ಹಂತವನ್ನು ಕಂಡಾಗಿದೆ. ಸ್ಕೋರ್ ಈಗ 1. ಎಸ್ಗಾರಿಕೆಯಲ್ಲಿ ಎಸ್ ಶಿವಮೊಗ್ಗ ಪರವಾಗಿ ಶರಣಪ್ಪ ದೊರೆ. ನೋಡಿ ಈಗ ಬಹುಶಃ ವೈಡ್ ಬಾಲ್ ಸೂಚನೆ ರವಾನೆ ಕಾಣ್ತದೆ. ಔಟ್ ಸೈಡ್ ಲೆಗ್ ಸ್ಟಂಪ್ ಎಂಬ ಸೂಚನೆಗಳು ಕೂಡ ಅತಿರಿಕ್ತ ಆಟಗಳ ಮುಖಾಂತರ ಸ್ಕೋರ್ ಈಗ 2. ಯಾವ ತಂಡ ಇದು? ಶಿವಮೊಗ್ಗ ವರ್ಸಸ್ ರೈಲ್ವೇಸ್. ನೋಡಿ, ಕ್ಲಾಸಿಕ್ ಅದನ್ನು ಹೊಡ್ತಾ ಮಿಸ್ಫೀಲ್ಡ್ ಮಾಡಿದ್ರು ಅಲ್ಲಿ. ದಾಖಲಿಸಿದ ಸ್ಕೋರ್ ಈಗ 3. ಈ ಒಂದು ಪಂದ್ಯಾಕೂಟದಲ್ಲಿ ಹಿರಿಯ ಪತ್ರಕರ್ತರು ಗಮನಿಸಬಹುದು. ಇಲ್ಲಿ ಚಾರ್ವಕ ಪತ್ರಿಕೆಯ ಹಿರಿಯ ಸಂಪಾದಕರು ರಾಘವೇಂದ್ರ ಈ ಒಂದು ಪಂದ್ಯಾಕೂಟದಲ್ಲಿ ಅಲ್ಲಿ ವರದಿಯನ್ನು ಮಾಡಿಕೊಳ್ತಾರೆ ವಿಡಿಯೋ ಮುಖಾಂತರವಾಗಿ. ಅವರಿಗೂ ಕೂಡ ರಾಣಾ ಟ್ರೋಫಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ರೀತಿಯ ಕ್ರಿಕೆಟ್ ಅಂಕಣ ಒಳಭಾಗದಲ್ಲಿ ರಾಣಾ ಸಂದೇಶದ ಆಯೋಜಕರಲ್ಲಿ ಸಾಗಿ ಬರ್ತಾ ಇದೆ. ರಾಣಾ ಟ್ರೋಫಿ 2026 3ನೇ ಆವೃತ್ತಿ ಅಂತಿಮ ದಿನದಲ್ಲಿ ಸಾಗಿ ಬರ್ತಾ ಇದೆ. ಸಾಗರದ ಹೃದಯ ಭಾಗವಾಗಿರ್ತಕ್ಕಂಥ ಶ್ರೀ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಸಾಗಿ ಬರ್ತಾ ಇದೆ. ನೇರವಾಗಿ ಗೋಟಕ್ಕೆ ಮುದ್ದೆ ಕ್ಲೀನ್